ಪಾರ್ಕಲ್ಲಿ ಕೂತ್ಕೊಂಡು ಏನು ಮಾಡ್ತಾವನೆ ವಸಂತ್? ಏನಾಯ್ತು ಅವನಿಗೆ? ಏನು ಟೆನ್ಷನ್ ಇದನ್ನಲ್ಲ, ಕೇಳೋಣ. ಯಾಕೆ ಮಗ, ಏನಾಯ್ತು? ಏನು ಟೆನ್ಷನ್ ಇದೆಯಾ? ಬೆಳಿಗ್ಗೆ ನಾನು ಹುಡುಗಿ ಕಾಲ್ ಮಾಡ್ತಾನೆ ಇದ್ದ ಮಗ, ಪಿಕ್ಕೇ ಮಾಡ್ತಿಲ್ಲ ಅವಳು. ಕಾಲ್ ಪಿಕ್ ಮಾಡ್ತಾ ಇಲ್ವಾ? ಲವ್ ಬರ್ಡ್ ಸರ್ ಇಬ್ಬರು ಚೆನ್ನಾಗಿದ್ರಲ್ಲಪ್ಪ, ಏನಾಯಿತು? ಮಗ ಅದು ಹಾಂ, ರಾಗ ಹೇಳ್ತಿದ್ಯಲ್ಲೋ, ಏನಾಯ್ತು ಹೇಳು? ಅದು ಲಾಸ್ಟ್ ವೀಕ್ ನನಗೆ ಹೇಳಿದೆ ಎಲ್ಲೋ ಹೋಗಿದ್ದು ಮಗ, ಅದಕ್ಕೆ ಸ್ವಲ್ಪ ರ್ಯಾಶಾಗಿ ಮಾತಾಡ್ಬಿಟ್ಟೆ, ಅವಾಗಿಂದ ಕಾಲ್ ಪಿಕ್ ಮಾಡ್ತಿಲ್ಲ. ಅಷ್ಟೇನಾ? ಲವ್ ಬಂದ್ರೆ ಇದೆಲ್ಲ ಕಾಮನ್ ಮಗ, ಬರ್ತಾಳೆ ಬಿಡು. ಇಲ್ಲ ಮಗ, ಎಷ್ಟೇ ಜಗಳ ಆದರೂ ಹತ್ತು ದಿನ ಕೂಡ ಮಾತಾಡದೇ ಇರ್ತಿಲ್ಲ ನಾನು. ಅದು ಒಂದು ವೀಕ್ ಆಗಿದೆ, ಭಯ ಆಗ್ತಿದೆ. ಪರವಾಗಿಲ್ಲ ಮಗ, 2-3 ದಿನ ವೆಯ್ಟ್ ಮಾಡು. ಏನೋ ಫ್ಯಾಮಿಲಿ ಪ್ರಾಬ್ಲಮ್ ಇರ್ಬೇಕಲ್ವಾ? ಇಲ್ಲ ಮಗ, ಏನೇ ಪ್ರಾಬ್ಲಮ್ ಆದರೂ ಒಂದು ವಾರ ಕೂಡ ಬಿಟ್ಟಿರ್ತಿಲ್ಲ ಅವಳು. ಏನೋ ಆಗಿದೆ ಮಗ. ಯೂಟ್ಯೂಬಲ್ಲಿ ನೀವು ಸ್ಪಿರಿಚುವಲ್ ವಿಡಿಯೋ ನೋಡ್ತೀಯಲ್ವಾ? ಇಲ್ಲ, ಯಾಕೆ? ತುಂಬ ತಿಳಿದವರು ಒಂದು ಮಾತು ಹೇಳ್ತಾರೆ, ಏನಂತ? ಯಾವುದೇ ವ್ಯಕ್ತಿ ಅಥವಾ ಸಂಬಂಧ ಆಗಲಿ ಋಣ ಇರೋರ್ಗು ಮಾತ್ರ ಜೊತೆಲಿರ್ತಾರೆ. ಋಣ ಮುಗಿದ ಮೇಲೆ ಒಂದು ನಿಮಿಷ ಕೂಡ ಜೊತೆಗಿರಲ್ಲ. ಋಣ ಇದ್ದರೆ ಒಂದು ವಾರ ಅಲ್ಲ, ಒಂದು ತಿಂಗಳಿದ್ರೂ ವಾಪಸ್ ಬಂದೇ ಬರ್ತಾರೆ. ತುಂಬ ತಲೆ ಕೆಡಿಸ್ಕೋಬೇಡ. ನಿಮಗೂ ಅಪ್ಪ ಅಮ್ಮ ಇದ್ದಾರೆ, ಕೆಲಸ ಇದೆ, ಆರಾಮಾಗಿರು. ಆಗೋದೆಲ್ಲ ಒಳ್ಳೇದಕ್ಕೆ. ಇರಲಿ ಬಾ ಮಗ, ಎಲ್ಲ ಸರಿ ಹೋಗುತ್ತೆ. ಅಣ್ಣ, ತಮ್ಮ ಅಥವಾ ಸ್ನೇಹಿತ ನಮ್ಮವ್ರು ಯಾರೇ ದುಃಖದಲ್ಲಿದ್ದಾಗ ಅಥವಾ ಡಿಪ್ರೆಷನಲ್ಲಿದ್ದಾಗ ಬಾ ಮಗ ಎಣ್ಣೆ ಹೊಡೆಯೋನೆಲ್ಲ ಸರಿ ಹೋಗುತ್ತೆ ಅನ್ನೋ ಬದಲು ಜೀವನ ಹಾಳು ಮಾಡ್ಕೊಬೇಡ, ನಾವಿದ್ವಿ ಬಾ ಎಲ್ಲ ಸರಿ ಹೋಗುತ್ತೆ ಅನ್ನೋ ಮಾತು ಮುಖ್ಯ ಅನಿಸುತ್ತೆ.